ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂದ್ಕೊಂಡೀನಿ. ಆಫ್ಟರ್ ಲಾಂಗ್ ಟೈಮ್ ನಾನಿಲ್ಲೇ ನಿಮ್ಮ ಜೊತೆಗೆ ಒಂದು ರೆಸಿಪಿ ಶೂಟ್ ಮಾಡಿದ್ದೆ. ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಶೇರ್ ಮಾಡ್ಕೊಳತ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿರಿ. ಇದೇನು ರೆಸಿಪಿ, ಇದೇನು ಸ್ಪೆಷಲ್ ರೆಸಿಪಿ ಅಂತ ನಿಮಗೂ ಗೊತ್ತಾಕೈತಿ. ನೀವು ನಿಮ್ಮ ಮನ್ಯಾಗ ಮಾಡಿಕೊಂಡು ಎಂಜಾಯ್ ಮಾಡ್ಬೋದು. ನಾನಿಲ್ಲಿ ಒಂದು ಫುಲ್ ಕೈ ಹಿಡಿಯಾಗೋಷ್ಟು ಕರಿಬೇವಿನ ಸೊಪ್ಪನ್ನು ಕಟ್ ಮಾಡ್ಕೊಂಡೆ, ನೀವು ನೋಡ್ತಿರ್ಬೋದು. ಅದ್ರ ಜೊತೆಗೆ ಒಂದು ಅರ್ಧ ಕಟ್ಟಾಗೋಷ್ಟು ಸಬ್ಬಸಿಗೆ ಸೊಪ್ಪನ್ನು ಸಣ್ಣದಾಗೆ ಕಟ್ ಮಾಡ್ಕೊಂಡೇನಿ. ಇದ್ರ ಜೊತೆಗೆ ಈರುಳ್ಳಿನೂ ಕಟ್ ಮಾಡ್ಕೊಂಡೇನಿ, ಒಂದು 2 ಈರುಳ್ಳಿನ. ಆಲ್ರೆಡಿ ನಿಮ್ಮೆಲ್ಲರ ಮನೆಯಾಗ ದೋಸೆ ಹಿಟ್ಟೆಲ್ಲ ಮಾಡಿಟ್ಟಿರ್ತೀರಲ್ಲ, ಅದೇ ದೋಸೆ ಹಿಟ್ಟಿಗೆ ಸ್ವಲ್ಪ ಉಪ್ಪು, ಸೋಡಾ, ಆಮೇಲೆ ಈರುಳ್ಳಿ, ಸ್ವಲ್ಪ ಸಬ್ಬಸಿಗೆ ಸೊಪ್ಪು, ಆಮೇಲೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜೀರಿಗೆ ಹಾಕ್ಕೊಳಕತ್ತೀನಿ. ಹಂಗೆ ಹಸಿಮೆಣ್ಸಿನ್ಕಾಯಿ ಪೇಸ್ಟು. ಈ ಥರ ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ನಾನು ಫ್ರಿಜ್ನಾಗ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ನೀವು ಇಲ್ಲ ಅಂದರೆ ನೀವು ಹಸಿಮೆಣ್ಸಿನ್ಕಾಯನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ನೀವು ಹಾಕ್ಕೋಬೋದು. ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈಗ ನಾನು ಮಾಡ್ತಿರುವಂಥ ರೆಸಿಪಿ ಏನಂದ್ರೆ ದಾವಣಗೆರೆ ಸ್ಪೆಷಲ್ ಬೆಣ್ಣೆ ಪಡ್ಡು ಮಾಡಾಕತ್ತೀನಿ. ಟೇಸ್ಟಿಯಾಗಿರ್ತೈತಿ. ನೀವು ಯಾರಾದರೂ ಇವಾಗ ದಾವಣಗೆರೆ ಸ್ಟೈಲಲ್ಲಿ ಹೋಟೆಲ್ ಒಳಗೆ ಏನಾದ್ರು ತಿಂದಿದ್ರೆ ನಿಮಗೆ ಇದ್ರ ಟೇಸ್ಟ್ ಏನಂತ ಪರಿಚಯ ಇರ್ತೈತಿ. ಇದನ್ನು ಮನ್ಯಾಗ ಸೇಮ್ ಟು ಸೇಮ್ ಮೆಥಡ್ ಒಳಗೆ ಸೇಮ್ ಟೇಸ್ಟ್ ನಿಮಗೆ ಮನ್ಯಾಗ ಬರ್ಬೇಕಂದ್ರೆ ಅದನ್ನು ಹೆಂಗೆ ಮಾಡೋದಂದು ಇವತ್ತಿನ ದಿನ ತೋರಿಸಾತೀನಿ. ಅದಕ್ಕೊಂದು ಸ್ಪೆಷಲ್ ಚಟ್ನಿನೂ ಇರ್ತೈತಿ. ಆ ಚಟ್ನಿನೇ ಮೇನ್ ಇದಕ್ಕೆ. ಚಟ್ನಿ ಚೆನ್ನಾಗಿ ಮಾಡಿದ್ರೆ ಪಡ್ಡು ಚೆನ್ನಾಗೆ. ಇವಾಗ ಚಟ್ನಿಗೆ ನೋಡಿರಿ, ಒಂದು ಅರ್ಧ ಬಟ್ಲಕಾಯಿ, ಒಂದು 4ರಿಂದ 5 ಹಸಿಮೆಣ್ಸಿನ್ಕಾಯಿ ತೊಗೊಂಡಿನಿ. ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ಮೊದಲಿಗೆ. ಆವಾಗಲೇ ಟೇಸ್ಟು ಅಂದರೆ ಹಸಿಮೆಣ್ಸಿನ್ಕಾಯಿ ಫುಲ್ ಹಸಿ ಹಸಿ ವಾಸನೆ ಎಲ್ಲ ಹೋಗ್ಬೇಕು, ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಅದಾದಮೇಲೆ ನಾನು ಮಿಕ್ಸರ್ ಜಾರ್ಗೆ ಹಾಕ್ಕೊಳಕತ್ತೀನಿ ಹಸಿಮೆಣ್ಸಿನ್ಕಾಯಿನ. ಅರ್ಧ ಬಟ್ಲಾಗೋಷ್ಟು ಹಸಿ ತೆಂಗಿನಕಾಯಿ ತೊಗೊಂಡಿನಿ. ಈ ಚಟ್ನಿ ಮಾಡ್ಬೇಕಾದ್ರೆ ಸ್ಪೆಷಲಿ ಫ್ರೆಶ್ ಆಗಿರುವಂಥ ತೆಂಗಿನಕಾಯಿನ ಬಳಸ್ಬೇಕು. ನೋಡ್ತಿರ್ಬೋದಿಲ್ಲೇ ಕಟ್ ಮಾಡಿ ಇಟ್ಕೊಂಡಿನಿ ತೆಂಗಿನಕಾಯಿನ. ಇದಕ್ಕೆ ನೋಡಿರಿ, ಮೇನಾಗಿ ಇದಕ್ಕೆ ಬೇಕಾಗಿರೋದು ಏಲಕ್ಕಿ. ನೀವು ದಾವಣಗೆರೆ ಬೆಣ್ಣೆ ದೋಸೆ ಹೋಟೆಲ್ ಒಳಗೆಲ್ಲ ಚಟ್ನಿ ಟೇಸ್ಟ್ ಮಾಡಿದವ್ರಿಗೆ ಗೊತ್ತಿರ್ತೈತಿ ಆ ಚಟ್ನಿ ರುಚಿ. ಅದೇ ಸೇಮ್ ಟೇಸ್ಟ್ ಬರಬೇಕಂದ್ರೆ ಒಂದು ಏಲಕ್ಕಿ ಹಾಕ್ಕೋಬೇಕು. ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಹಾಕ್ಕೊಂಡಿನಿ. ಆಮೇಲೆ ಹುರ್ಗಡ್ಲಿ ಒಂದು 2ರಿಂದ 3 ಸ್ಪೂನ್ ಹಾಕ್ಕೊಂಡಿನಿ. ಸ್ವಲ್ಪ ಉಪ್ಪು, ರುಚಿಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಉಪ್ಪು ಹಾಕ್ಕೊಂಡು ಇದನ್ನು ನೀರು ಹಾಕ್ಕೊಂಡು ತರ್ತರಿಯಾಗಿ ರುಬ್ಬಬೇಕು. ನುಣ್ಣಗೆ ರುಬ್ಬಾರ್ದು. ಇದನ್ನು ನುಣ್ಣಗೆ ರುಬ್ಬಿದ್ರೆ ಆ ಟೇಸ್ಟ್ ಡಿಫ್ರೆಂಟಾಗಿ ಬರ್ತೈತಿ. ತರ್ತರಿಯಾಗಿ ರುಬ್ಬಿದ್ರೇ ಇದ್ರ ಟೇಸ್ಟ್ ಡಿಫ್ರೆಂಟಾಗಿ ಬರ್ತೈತಿ. ಈಗ ನೋಡ್ತಿರ್ಬೋದು, ಇಷ್ಟು ಆದರೆ ಸಾಕು. ಇದನ್ನು ಒಂದು ಬೇರೆ ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿನಿ. ಇವಾಗ ಹಿಟ್ಟೂ ಚೆನ್ನಾಗಿ ನೆನೆದೈತಿ. ಆವಾಗಲೇ ಕಲಸಿಟ್ಟಿದ್ನಲ್ಲ. ಈಗ ಪಡ್ಡಿಂದು ಪ್ಯಾನ್ ಐತಲ್ಲ, ಅದನ್ನ ಇಟ್ಕೊಂಡೇನು ಬಿಸಿ. ಅದಕ್ಕೆ ಬೇಕಾದರೆ ಬೆಣ್ಣೆ ಹಾಕ್ಕೋಬೋದು ನೀವು ಅಥವಾ ಎಣ್ಣೆ ಹಾಕ್ಕೊಂಡು ನೀವು ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಒಂದು 2 ಡ್ರಾಪ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಪಡ್ಡಿನ ಹಿಟ್ಟು ಹಾಕ್ಕೊಂಡು ಅದ್ರ ಮೇಲೆ ನಾನಿಲ್ಲಿ ಬೆಣ್ಣೆ ಹಾಕ್ಕೊಳ್ತೀನಿ. ದಾವಣಗೆರೆ ಬೆಣ್ಣೆ ಪಡ್ಡು ಹೋಟೆಲ್ಗಳಿಗೆಲ್ಲ ಬೆಣ್ಣೆನ ಹಾಕಿ ಪಡ್ಡನ್ನ ಮಾಡಿಕೊಡ್ತಾರೆ. ಅದು ಫುಲ್ ಹೆವಿ ಆಗಿಬಿಡ್ತೈತಿ. ಟೇಸ್ಟು ಚೆನ್ನಾಗಿರ್ತೈತಿ, ಬಟ್ ಫುಲ್ ಹೆವಿ ಅನಿಸ್ತೈತಿ. ನಾವು ಮನ್ಯಾಗ ನಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದಲ್ಲ, ಆ ಥರ. ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿನಿ. ಅದ್ರ ಮೇಲ್ಗಡೆ ನಾನಿಲ್ಲೇ ಬೆಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಸ್ವಲ್ಪ. ಆವಾಗ ಟೇಸ್ಟು ಫ್ಲೇವರು ಎರಡೂ ಬರ್ತೈತಿ. ಈಗ ನೋಡ್ತಿರ್ಬೋದು, ಈ ಥರ ಫುಲ್ ಬ್ರೌನಿಷ್ ಆಗೋವರೆಗೂ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಜಾಸ್ತಿ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಆವಾಗ ಟೇಸ್ಟು ಈ ಪಡ್ಡು. ಅಂದರೆ ನೀವು ಜಾಸ್ತಿ ಹೈ ಫ್ಲೇಮ್ನಾಗ ಇಟ್ಕೊಂಡು ಸಾಫ್ಟಾಗಿ ತೆಗೆದುಬಿಟ್ರೆ ಅದು ಒಂಥರ ಬೇರೆ ಟೇಸ್ಟ್ ಬರ್ತೈತಿ. ಮೇಲ್ಗಡೆ ಕ್ರಿಸ್ಪಿಯಾಗಿ ಬರಬೇಕಂದ್ರೆ ಸ್ವಲ್ಪ ಜಾಸ್ತಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡಿದ್ರೆ ಈ ಥರ ಕಲರ್ ಆಗಿ ಬರ್ತಾವೆ. ಇವಾಗ ನಾನು ಸರ್ವ್ ಮಾಡ್ಕೊಳತ್ತೀನಿ. ನೋಡ್ತಿರ್ಬೋದು, ಟೇಸ್ಟಿಯಾಗಿರುವಂಥ ದಾವಣಗೆರೆ ಬೆಣ್ಣೆ ಪಡ್ಡು ರೆಡಿ ಆಯ್ತು ನೋಡ್ರಿ. ನೀವು ನಿಮ್ಮ ಮನ್ಯಾಗ ಇದೇ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಮಾಡಿಕೊಂಡ್ರೆ ಟೇಸ್ಟ್ ಸೇಮ್ ಬರ್ತೈತಿ. ನೀವು ಯಾರಾದರೂ ಅಲ್ಲಿ ಹೋಟೆಲ್ ಒಳಗೆ ಟೇಸ್ಟ್ ಮಾಡಿದ್ರೆ ನಿಮಗೆ ಗೊತ್ತಿರ್ತೈತಿ ಈ ಟೇಸ್ಟ್. ಇಲ್ಲ ಮನೆಯಲ್ಲೂ ನೀವು ಮಾಡಿಕೊಂಡು ಟೇಸ್ಟ್ ನೋಡಿರಿ, ಇಷ್ಟ ಆಕೈತೆ ನಿಮಗೆ. ಇವತ್ತು ಸಂಡೇ ಸ್ಪೆಷಲ್ ಅಂದರೆ ಸಂಡೇ ಮಾರ್ನಿಂಗ್ ಟಿಫಿನ್ಗೆ ನಾನು ಮಾಡಿದ್ದೆ. ಸಂಡೇ ಸ್ಪೆಷಲ್ ರೆಸಿಪೀಸ್ನ ನಾನು ನೆಕ್ಸ್ಟ್ ವ್ಲಾಗ್ ಒಳಗೆ ಮತ್ತೆ ಅಪ್ಲೋಡ್ ಮಾಡ್ತೀನಿ. ವ್ಲಾಗ್ನ ಕಂಟಿನ್ಯೂ ಆಗಿ ನೋಡಿರಿ. ಇವತ್ತಿಂದ ಮತ್ತೆ ವ್ಲಾಗ್ಸ್ನ ಸ್ಟಾರ್ಟ್ ಮಾಡ್ತೀನಿ. ಇವಾಗ ನೋಡಿ, ತರಕಾರಿ ತೊಗೊಂಬಂದಿದ್ದೆ ಮಾರ್ಕೆಟ್ ಒಳಗೆ. ಅದು ಹಾಗೆ ಇಟ್ಟು ಫಸ್ಟೇ ಟಿಫಿನ್ ಮಾಡೋಣ ಅಂಥೇಳಿ ಟಿಫಿನ್ ಮಾಡಿಕೊಂಡು ಫಸ್ಟಿಗೆ ತಿಂದಾದಮೇಲೆ ತರಕಾರಿನ ಫ್ರಿಜ್ಜಿಗೆ ಜೋಡಿಸ್ಕೋಬೇಕು. ಆಲ್ರೆಡಿ ಲೇಟ್ ಆಗಿತ್ತು ಅಂಥೇಳಿ ನಾವು ಫಸ್ಟಿಗೆ ಟಿಫಿನ್ ಮಾಡಿಬಿಡೋಣ, ಆಮೇಲೆ ಜೋಡಿಸ್ಕೊಂಡ್ರಾತಂಥೇಳಿ ಟಿಫಿನ್ ಮಾಡಾಕತ್ತೀನಿ. ಇವತ್ತು ನಾನು ಮಾಡಿ ತೋರಿಸಿರುವಂಥ ಈ ದಾವಣಗೆರೆ ಸ್ಪೆಷಲ್ ಬೆಣ್ಣೆ ಪಡ್ಡು ಮತ್ತು ಚಟ್ನಿ ಎರಡೂ ನಿಮ್ಮ ಮನ್ಯಾಗ ಮಾಡ್ಕೊರಿ. ಯಾರ್ಯಾರು ಮಾಡ್ಕೋಬೇಕು ಅಂದ್ಕೊಂಡ್ರಿ ಕಮೆಂಟ್ ಮಾಡಿರಿ. ಹಂಗೆ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದ ವೀಡಿಯೋಸ್ ನೋಡತ್ತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿರಿ. ಇದೇ ಥರ ಒಳ್ಳೊಳ್ಳೆ ರೆಸಿಪಿ ಅಥವಾ ವ್ಲಾಗ್ಸ್ ಬರ್ತಿರ್ತಾವೆ. ನಿಮ್ಗೆ ಇಷ್ಟ ಆಗೋ ಥರ ವ್ಲಾಗ್ಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಕಾಮೆಂಟ್ ಮುಖಾಂತರ ಬರ್ತಿರಿಸ್ರಿ ಯಾವ ಥರ ವ್ಲಾಗ್ಸ್ ಬೇಕು ನಿಮ್ಗೆ ಅಂಥೇಳಿ. ಸೊ ಇವತ್ತಿನ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಮತ್ತೆ ಸಿಗ್ತೀನಿ ನಿಮ್ಮ ಜೊತೆಗೆ ಮತ್ತೊಂದು ಬ್ಯೂಟಿಫುಲ್ ಆಗಿರುವಂಥ ವ್ಲಾಗ್ ಜೊತೆಗೆ. ಬಾಯ್ ಬಾಯ್, ಟೇಕ್ ಕೇರ್.